13-16, ಮಾರ್ತಿನ ಬರೆದ ಸುವಾರ್ತೆ 10ನೇ ಅಧ್ಯಾಯ 13-16 ವಚನಗಳು. ಇಲ್ಲಿ ನೀವು ನೋಡ್ತೀರಿ ಅಂದ್ರೆ ಯೇಸು ಮಕ್ಕಳ ಕಡೆಗೆ ಯಾವ ರೀತಿಯಲ್ಲಿ ಆತನು ವರ್ತನೆ ಮಾಡಿದ. ಈಗ ಯೇಸುವಿನ ಕಾಲದಲ್ಲಿ ಮಕ್ಕಳು ಏನಂದ್ರೆ ಒಬ್ಬ ಇಂಥ ಪ್ರವಾದಿಯನ್ನಾಗ್ಲಿ ಅಥವಾ ಯಾರಾದ್ರೂ ಒಬ್ಬ ಯಾಜಕನನ್ನಾಗ್ಲಿ ಮುಟ್ಟುವಂತ ಅವ್ರಿಗೆ ಇದಿರಲಿಲ್ಲ. ಏನು ಅಂದ್ರೆ ಯಾರಾದ್ರೂ ಮಕ್ಕಳು ಹೋಗಿ ಅವರ ವಸ್ತ್ರಗಳನ್ನು ಮುಟ್ಟುವಂಥದ್ದು ಇರಲಿಲ್ಲ. ಅದು ಬಹಿಷ್ಕರಿಸಲ್ಪಟ್ಟಂತಹ ಒಂದು ಆಚಾರವಾಗಿದೆ. ಮುಟ್ಬಾರ್ದು. ಅವ್ರು ಹೋಗಿ ಇಂಥ ಸ್ವಾಮಿಗಳನ್ನ ಅಂಥವರನ್ನ ಅವ್ರ ಮಕ್ಕಳು ಹೋಗಿ ಮುಟ್ಟುವಂಥದ್ದು ಸರಿಯಲ್ಲ ಎಂಬುದಾಗಿ ಆಗಿನ ಕಾಲದಲ್ಲಿ. ಅದಕ್ಕಾಗಿ ಇಲ್ಲಿ ಜನರು ಯೇಸು ಮಕ್ಕಳನ್ನ ಮುಟ್ಲಿ ಎಂಬುದಾಗಿ ಕರ್ಕೊಂಡು ಬರುವ ಅಲ್ಲಿ ಅವರು ಅಡ್ಡಿ ಮಾಡ್ತಾರೆ. ಕಾರಣ ಏನಂತ ಹೇಳಿದ್ರೆ ಮುಟ್ಬೇಡ ಎಂಬುದು, ಯೇಸುವನ್ನ ಮುಟ್ಬೇಡ. ನೋಡ್ರಿ, ಮಕ್ಕಳಿಗೆ ಹಾಗಾದ್ರೆ ಒಬ್ಬ ದೇವರ ವ್ಯಕ್ತಿಯ ಹತ್ತಿರ ಬರುವುದಕ್ಕೆ ಏನಿರಲಿಲ್ಲ, ಮಾರ್ಗ. ಅದು ನಾವು ನೋಡುವ ಮಕ್ಕಳಿಗೆ ಇರಲಿಲ್ಲ, ಹೆಣ್ಣು ಮಕ್ಕಳಿಗೆ ಇರಲಿಲ್ಲ. ಯೇಸುವಿನ ಕಾಲದ ಹಿಂದೆ ಹೆಣ್ಣು ಮಕ್ಕಳಿಗಾಗ್ಲಿ ರೋಗದಲ್ಲಿರುವಂತಹ ದೆವ್ವಹಿಡಿದವರು ಅಥವಾ ಕುಷ್ಠರೋಗ ಇಂಥ ಭಯಂಕರ ಕಾಯಿಲೆ ಇರುವಂತಹ ಮನುಷ್ಯರನ್ನ ಏನ್ ಮಾಡ್ತಿದ್ರು ಅಂದ್ರೆ ದೂರ ಇರ್ತದೆ. ಇವ್ರಿಗೆ ದೇವರ ಬಳಿಗೆ ಬರ್ಲಿಕ್ಕೆ ಅಥವಾ ದೇವರಂತ ವ್ಯಕ್ತಿಯ ಬಳಿಗೆ ಬರ್ಲಿಕ್ಕೆ ಅವರಿಗೆ ಅರ್ಹತೆ ಇರಬೇಕು. ಅಲ್ಲೇನವೇ ಸಮಯದಲ್ಲಿ ನಮ್ಮನ್ನು ನಾವು ತಿಳ್ಕೊಳ್ಬೇಕೆಂದ್ರೆ ನನ್ನ ನಿಮ್ಮ ಜೀವಿತ ಅರ್ಹತೆ ಇಲ್ಲದಂತ ಒಂದು ಜೀವಿತವಾಗಿದೆ. ದೇವರ ಬಳಿಗೆ ನಾವು ಬರುವುದಕ್ಕೆ ಯೇಸುವಿನ ಕಾಲದಲ್ಲಿ ಏನಂದ್ರೆ ಅನ್ಯ ಜನರಿಗೂ ಸಹ ಏನಂದ್ರೆ ಬರುವಂತ ಹಕ್ಕಿರಲಿಲ್ಲ. ಒಬ್ಬ ಬೇರೆ ದೇಶದ ಸ್ತ್ರೀ ಯೇಸುವಿನ ಬಳಿಗೆ ಬರುವ ಯೇಸು ಆಕೆಗೆ ಒಂದು ಮಾತನ್ನು ಹೇಳ್ತಾನೆ, ಅಮ್ಮ ಈ ರೊಟ್ಟಿಯನ್ನ ಮಕ್ಕಳಿಗೆ ಕೊಡ್ತಾರೆ, ನಿನಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆಗಿನ ಕಾಲದಲ್ಲಿ ಏನಂತ ಹೇಳಿದ್ರೆ ಈ ಒಂದು ನಾವೆಲ್ಲರೂ ಏನಾಗಿದ್ದೇವೆ ಅಂದ್ರೆ ಅರ್ಹತೆ ಇಲ್ಲದಂತ ಜನರಾಗಿ. There was no qualification to come before them. ಇಂಥ ಒಬ್ಬ ವ್ಯಕ್ತಿಗಳ ಹತ್ತಿರದಲ್ಲಿ ಬರುವುದಕ್ಕೆ ನಮ್ಗೆ ಏನಿರಲಿಲ್ಲ ಅಂದ್ರೆ ಯಾವ ಒಂದು ಯೋಗ್ಯತೆ ಇರಬೇಕು. ಇವತ್ತು ಮುಂಜಾನೆ ವೇಳೆ ನಮ್ಮನ್ನು ನಾವು ಯೋಚನೆ ಮಾಡಬೇಕಾದದ್ದು ಏನಂದ್ರೆ ನನ್ನಲ್ಲಿ ನಿಮ್ಮಲ್ಲಿ ಅರ್ಹತೆ, ದೇವರ ಬಳಿಗೆ ಬರುವಷ್ಟು ಅರ್ಹತೆ ನಮಗೆ ಇಲ್ಲ. ಯಾಕಂದ್ರೆ ಇಲ್ಲಿ ಬೈಬಲಿನ ದೇವರೆಂಬುದಾಗಿ ನಾವು ನೋಡುವಾಗ, ನಮ್ಮ ಜೀವಿತಗಳನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಾಗ ಈತನ ಸಮೀಪದಲ್ಲಿ ಬರುವುದಕ್ಕೆ ನನಗೆ ಯಾವ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲದಂತ ವ್ಯಕ್ತಿಗಳು ನಾವಾಗಿದ್ದೇವೆ. ಮಕ್ಕಳೇ ಇರಬಹುದು, ಹೆಣ್ಣು ಮಕ್ಕಳೇ ಇರಬಹುದು, ರೋಗದಲ್ಲಿ ಇರುವವರೇ ಇರಬಹುದು, ಬೇರೆ ಯಾರೇ ಇರಬಹುದು. ಏನಂತ ಹೇಳಿದ್ರೆ ಅರ್ಹತೆ ಇಲ್ಲದಂತ ವ್ಯಕ್ತಿತ್ವ ನಮ್ಮದಾಗಿದೆ. ಆದ್ರೆ ಯೇಸು ಏನ್ ಮಾಡ್ತಾನಂದ್ರೆ ಮಕ್ಕಳನ್ನ ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ. ಯೇಸು ಬಂದದ್ದರಿಂದ ಮನುಷ್ಯನಿಗೆ ಒಂದು ದಾರಿಯನ್ನ ದೇವರು ಮಾಡಿಕೊಟ್ಟ. ಯೇಸು ಏನ್ ಮಾಡಿದಂದ್ರೆ ಮುಚ್ಚಿದ ಬಾಗಿಲನ್ನ ಆತನು ತೆರೀತಾನೆ. ಹಲ್ಲೆಲೂಯಾ. ಮುಚ್ಚಿದ ಬಾಗಿಲನ್ನ ತೆರೀತಾನೆ. ಅರ್ಹತೆ ಇಲ್ಲದಂತ ಜನರು ಸಹ ನನ್ನ ಬಳಿಗೆ ಬರ್ಬೋದು. Anyone can come into my presence. ಯಾರು ಬೇಕಾದ್ರೂ ನನ್ನ ಬಳಿಗೆ ಬರ್ಬೋದು. ನೋಡ್ರಿ, ದೇವರಿಗೆ ಬಹಳ ಸ್ತೋತ್ರ ಮಾಡಬೇಕು. ಮುಂಜಾನೆ ವೇಳೆ ದೇವರ ಬಳಿಗೆ ಹೋಗ್ಲಿಕ್ಕೆ ನಮ್ಮ ಜಾತಿ, ನಾನು ಒಳ್ಳೆ ಜಾತಿಯಲ್ಲಿ ಹುಟ್ಟಿರ್ಬೇಕು, ಏನ್ ಬೇಕಾಗಿಲ್ಲ. ಅಯ್ಯೋ, ನಾನು ಬಹಳ ಕೆಳಮಟ್ಟದ ಜಾತಿಯಲ್ಲಿ ಹುಟ್ಟಿದ್ದೇನೆ, ಹಾಗೆ ನಿಮ್ಮ ಹಣೆಯನ್ನ ಮುಟ್ಟಿಕೊಂಡು ಕುತ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ?
ಅಯ್ಯೋ ನಾನೇನಂತ ಪುಸ್ತಕ ಓದಲಿಲ್ಲ, ಅಂತದನ್ನ ಅಭ್ಯಾಸ ಮಾಡಲಿಲ್ಲ, ನನಗೆ ಯಾವ ಅರ್ಹತೆ ಇದೆ? ಬರೇ ದೇವರ ಆಶೀರ್ವಾದ ಮಾಡಿದ್ರೆ ಸಾಕಿಲ್ಲ. ಇಲ್ಲಿ ಯೇಸು ಕ್ರಿಸ್ತನು ಮಾಡುವಂಥದ್ದನ್ನ ನೋಡ್ರಿ, ಅರ್ಹತೆ ಇಲ್ಲ, ಸರಿಯೇ ಅರ್ಹತೆ ಇಲ್ಲ ಅಂತ ಹೇಳಿ ನೀವು ದೂರ ಇರುವಂತ ಅವಶ್ಯಕತೆ. ಅರ್ಹತೆ ಇಲ್ಲದಿದ್ದರೂ ಇವತ್ತು ಯೇಸುವಿನ ಬಳಿಗೆ ಬರೋದಕ್ಕೆ ಯೇಸು ತಾನೇ ನಮ್ಮ ಮುಂದೆ ಬಾಗಿಲನ್ನು ತೆರೆದಿಲ್ಲ. ಯಾರು ಬೇಕಾದ್ರೂ ಈ ಬಾಗಿಲೊಳಗೆ ಪ್ರವೇಶ ಮಾಡಿ. ಆ ಬಾಗಿಲಲ್ಲಿ ಯಾವ ವಾಚ್ಮನ್ ಅನ್ನ ಯೇಸು ಇಟ್ಟಿಲ್ಲ. ಅಲ್ಲೆಲ್ಲೂಯ. ಯಾವ ವಾಚ್ಮನ್ ಇಲ್ಲ. ಯಾವುದೇ ನಿಮಗೆ ಒಂದು ಐಡೆಂಟಿಟಿ ಕಾರ್ಡ್ ಇಟ್ಕೊಂಡು ಬರ್ಬೇಕಂತನೂ ಇಲ್ಲ. ಇವತ್ತು ಕೆಲಸಗಳನ್ನ ನೀವು ಮಾಡುವಾಗ ಅಥವಾ ಶಾಲೆಯಲ್ಲಿ ಓದುವಾಗ ಐಡೆಂಟಿಟಿ ಕಾರ್ಡ್ ಇರ್ತದೆ. ಆದ್ರೆ ಯೇಸುವಿನ ಬಳಿಗೆ ಬರಲಿಕ್ಕೆ ಯಾವುದು ನಮಗೆ ಬೇಕಾಗಿಲ್ಲ. ಯೇಸು ಬಾಗಿಲನ್ನ ಅಗಲವಾಗಿ ತೆರೆದಿಟ್ಟಿದ್ದಾನೆ. ಯಾರು ಬೇಕಾದ್ರೂ ಇದ್ರೊಳಗೆ ಬರ್ತಾರೆ. ಅಲ್ಲೆಲ್ಲೂಯ. ಇವತ್ತು ಮುಂಜಾನೆ ದಯಮಾಡಿ ಇದನ್ನು ನೀವು ಲಕ್ಷ್ಯದಿಂದ ಯೋಚನೆ ಮಾಡಬೇಕು. ಎಂತ ಒಂದು ಭವ್ಯವಾದ ಅವಕಾಶವನ್ನ ಯೇಸು ನಮ್ಮೊಬ್ಬೊಬ್ಬರಿಗೆ ನಮ್ಮ ಜೀವಿತ ಕಾಲಗಳಲ್ಲಿ ಆತನನ್ನು ಅನುಗ್ರಹಿಸಿದ. ಯಾಕಂದ್ರೆ ಇವತ್ತು ನಾವು ಹೋಗಿ ಪ್ರಧಾನಮಂತ್ರಿ ನೋಡ್ತೇನೆ ಅಂದ್ರೆ ನೋಡ್ಲಿಕ್ಕೆ ಆಗುದಿಲ್ಲ. 108 ಪ್ರಶ್ನೆಗಳು, 108 ರೀತಿಯ ಎಕ್ಸಾಮಿನೇಷನ್ಗಳನ್ನು ಅವರು ಮಾಡಿ ನಮ್ದೆಲ್ಲ ಚರಿತ್ರೆಯನ್ನು ನೋಡಿ ನಾವೆಲ್ಲಿ ಅವ್ರು ಎಂತವ್ರು ಅದೆಲ್ಲ ಆಗುದಿಲ್ಲ. ಆಗದೇ ಇರುವಂತ ವಿಷಯ. ನಮ್ಮವರೇ ಹೌದು, ಅವರನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಯೇಸುವಿನ ಬಳಿಗೆ ಬರುವುದಕ್ಕಾಗಿ ಯೇಸು ಏನ್ ಮಾಡಿದನಂದ್ರೆ ಬಾಗಿಲನ್ನು ತೆರೆದಿಟ್ಟಿದ್ದ. ಯಾವ ಮಕ್ಕಳಿಗೆ ಪ್ರವೇಶ ಇರಲಿಲ್ಲವೋ, ಯಾವ ಜನರಿಗೆ ಪ್ರವೇಶ ಇರಲಿಲ್ಲವೋ ಆ ಎಲ್ಲಾ ಜನರಿಗೋಸ್ಕರವಾಗಿ ಯೇಸು ಇವತ್ತು ಈ ಒಂದು ಬಾಗಿಲನ್ನ ನನ್ನ ಮುಂದೆ ನಿನ್ನ ಮುಂದೆ ತೆರೆದಿಟ್ಟಿದ್ದ. ಅಲ್ಲೆಲ್ಲೂಯ. ಈ ಸಮಯದಲ್ಲಿ ದಯಮಾಡಿ ನಿಮ್ಮ ಜೀವಿತದಲ್ಲಿ ಸುಮ್ಮನೆ ಕೂತ್ಕೊಳ್ಬೇಡ. ಯೇಸುವಿನ ಈ ಒಂದು ಬಾಗಿಲನ್ನು ತೆರೆದಂತ ಉದ್ದೇಶ ಏನಂದ್ರೆ ನನ್ನ ಹತ್ತಿರಕ್ಕೆ ಬನ್ರಿ ಅಂತ ಕರೀತಾರೆ. ಅಲ್ಲೆಲ್ಲೂಯ. ಎಲ್ಲಿವರೆಗೆ ಅಂತಾನೆ ಬರೀ ಬಾಗಿಲಲ್ಲಿ ಬರುವುದು ಮಾತ್ರವಲ್ಲ, ಆತನು ನಮ್ಮನ್ನ ತನ್ನ ಹತ್ತಿರಕ್ಕೆ ದೂರ ಇದೆ ಅಂತ ಹೇಳುದು ಇಲ್ಲ. ನಾನು ಪವಿತ್ರವಾದ ಸ್ಥಳದಲ್ಲಿದ್ದೇನೆ, ನೀವು ಅಲ್ಲೇ ಇದೆ ಅಂತ ಹೇಳೋದು. ನಾವು ಹೋದ ವಾರ ಮಿಕ್ಸರಿಗೆ ಇದನ್ನ ಮಾಡ್ಬೇಕಿತ್ತು. ಇಲ್ಲಿ ಮಿಕ್ಸರಿಗೆ ಒಂದು ಬಾಕ್ಸ್ ಮಾಡ್ಬೇಕು. ಬಾಕ್ಸ್ ಮಾಡೋದಕ್ಕೆ ಒಬ್ಬ ಅಲ್ಯೂಮಿನಿಯಂ ಫ್ಯಾಬ್ರಿಕೇಟರ್ಗೆ ಕರೆದಿದ್ದು. ಅವರು ನಾನು ನೆನೆಸ್ತೇನೆ ಮಾಧ್ಯಮ ಅಥವಾ ಯಾವುದೋ ಅಂತ ಒಂದು ಸಭೆಗಳಿಗೆ ಹೋಗುವಂತ ಒಬ್ಬ ಮನುಷ್ಯ, ಇಲ್ಲವೇ ಕ್ಯಾಥಲಿಕ್ ಇರ್ಬೋದು ಅಂತ ಒಬ್ಬ ಮನುಷ್ಯ. ಯಾಕಂದ್ರೆ ಅಲ್ಲಿ ಅವರ ಸಭೆಗಳಲ್ಲಿ ಏನಂದ್ರೆ ಹೀಗೆ ಇದನ್ನ ಆಲ್ಟರ್ ಅನ್ನ ಹತ್ತಿ ಬರ್ಲಿಕ್ಕೆ ಅವಕಾಶ ಇರುವುದು. ಕೇವಲ ಪ್ರತಿಷ್ಠಿತರಾದವರು, ಆರ್ಡಿನೇಷನ್ ಆದವರು ಮಾತ್ರವೇ ಏನಂದ್ರೆ ಅವರು ಬರ್ಲಿಕ್ಕೆ ಆಗ್ತದೆ. ಆದ್ರೆ ನಾನು ಹೇಳಿದವ್ರಿಗೆ, ನಾವು ನಿಮ್ಮ ಸಭೆ ಯಾಕಂದ್ರೆ ಅವ್ರು ಬರ್ಲಿಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ರು. ನಾನು ಹೇಳಿದೆ ಬನ್ನಿ, ನಮ್ಮ ಸಭೆಯಲ್ಲಿ ಚಿಕ್ಕ ಮಕ್ಕಳಿಗೂ ಅವಕಾಶ ಇದೆ ಅಂತ ಹೇಳಿದೆ. ಅದೆಲ್ಲ ಚಿಕ್ಕ ಮಕ್ಕಳು ಹತ್ಕೊಂಡು ಬರ್ಬೋದು. ನಾವೇನ್ ಮಾಡಿಲ್ಲ, ಯಾರಿಗೂ ಅಡ್ಡಿ ಮಾಡಲ್ಲ. ದೇವರ ಕೃಪೆಯಿಂದ ಯೇಸುವಿನ ಮುಖಾಂತರವಾಗಿ ಯೇಸು ಇವತ್ತು ಏನ್ ಮಾಡ್ತಿದ್ದಾನಂದ್ರೆ ನನ್ನನ್ನ ನಿಮ್ಮನ್ನ ನನ್ನ ಹತ್ತಿರಕ್ಕೆ ಬನ್ರಿ ಅಂತ ಕರೀತಿದ್ದ. ದೂರ ಇರಬೇಕು. ನಾನು ಭಾನುವಾರ ಕರಿತೇನೆ ಯವನಸ್ಥ ಮಕ್ಕಳಿಗೆ, ಪ್ರೇಯರಿಗೆ ಬನ್ರಪ್ಪ, ಮಸ್ಕ ಹೊಡಿಬೇಕು ಅವ್ರಿಗೆ. ಬರ್ರಿ ಅಂದ್ರೆ ಮಸ್ಕ ಹೊಡಿಬೇಕು ಅವ್ರಿಗೆ. ಬರುದಿಲ್ಲ, ಬರ್ಬೇಕು. You have to take an advantage. ದೇವರ ಇಷ್ಟ ಏನಂದ್ರೆ ನನ್ನ ಹತ್ತಿರಕ್ಕೆ ಬನ್ರಿ ಎಂಬುದಾಗಿ ಅದನ್ನು ಕರೀತ. ದೂರ ಇರುವಂತ ಅವಶ್ಯಕತೆ ಇಲ್ಲ. ಇಲ್ಲಪ್ಪ ದೇವರು ಬಹಳ ಪರಿಶುದ್ಧ, ನಾನು ಪರಿಶುದ್ಧ ಇಲ್ಲ. ದೇರ್ ಇಸ್ ನೋ ನೀಡ್. ಏನಂದ್ರೆ ನಾನು ಅಶುದ್ಧನು ಅಂತ ಹೇಳಿ ದೂರ ಇರುವಂತ ಅವಶ್ಯಕತೆ. ಆ ಕುಷ್ಠರೋಗ ಇರುವಂತ ವ್ಯಕ್ತಿ ಯಾರಾದ್ರೂ ಬರುವುದಾಗಿದ್ರೆ ಅವನು ಅಲ್ಲಿಂದನೇ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ ಅವನು ಬೊಬ್ಬೆ ಹಾಕ್ತಿದ್ದ. ನಾನು ಅಶುದ್ಧನು ಅಂತ ಹೇಳಿದ್ದು ಬಾಯಿಗೆ ಬಟ್ಟೆ ಇಟ್ಕೊಂಡು ಹೇಳ್ಬೇಕು. ನಾವು ಮಾಸ್ಕ್ ಹಾಕೊಂಡಂಗೆ ಅವನು ಅವತ್ತು ಮಾಸ್ಕ್ ಹಾಕೊಳ್ತಿದ್ದಾವ ಹಾಗೆ ಹೇಳುವ. ಯಾಕಂದ್ರೆ ಅವನ ಬಾಯಿಂದ ಬರುವಂತ ಉಸಿರು ಅವ್ರ ಹತ್ರ ಹೋಗ್ತ. ಆದ್ರೆ
ಇವತ್ತು ಯೇಸು ಕ್ರಿಸ್ತ ನನ್ನನ್ನು ಏನ್ ಮಾಡ್ತಿದ್ದಾನೆ ಅಂದ್ರೆ ನನ್ನ ಹತ್ತಿರಕ್ಕೆ ಬರಗೊಳಿಸಿ. ಯೇಸುವಿನ ಬಳಿಗೆ ಬರ್ಲಿಕ್ಕೆ ನಿಮ್ಗೇನು ಅಡ್ಡಿ ಮಾಡ್ತಾರೆ? ವಾಟ್ ಈಸ್ ವಿತ್ಹೋಲ್ಡಿಂಗ್ ಯು ಟು ಕಮ್ ಟು ಜೀಸಸ್? ಯೇಸುವಿನ ಸಮೀಪಕ್ಕೆ ಬರುವುದಕ್ಕೆ ಯಾವ ವಿಷಯ ನಿಮ್ಮನ್ನು ಹಿಡಿದಿಟ್ಟಿದೆ? ಯಾಕಂದ್ರೆ ಅನೇಕ ಬಂಧನಗಳನ್ನು ಸೈತಾನನು ನಮ್ಮ ಮನಸ್ಸಿನ ಮೇಲೆ ಹಾಕ್ತಾನೆ. ಏನು ಶುದ್ಧನಲ್ಲ, ಹೋಗ್ಬೇಡ, ನಿನ್ನಲ್ಲಿ ಅನೇಕ ದೋಷಗಳಿದ್ದಾವೆ, ಅದೆಲ್ಲ ಸರಿ ಆದ್ಮೇಲೆ ಹೋಗು, ಈಗಲೇ ಹೋಗ್ಬೇಕಂತೇನು, ಇನ್ನೂ ಸ್ವಲ್ಪ ವಯಸ್ಸಾಗಿ ಆಮೇಲೆ ಹೋಗು. ಇದು ಯವನ ಕಾಲ. ಈ ಯವನ ಕಾಲದಲ್ಲಿ ನಾವು ಸಂತೋಷಿಸ್ಬೇಕು. ಹಾಗೆ ಅನೇಕ ರೀತಿ ಏನಂದ್ರೆ ಬಂಧನಗಳನ್ನು, ಮಾನಸಿಕವಾಗಿ ನಿಮ್ಮ ಮನಸ್ಸಿನ ಮೇಲೆ ಬಂಧನವನ್ನ ಬರುವುದನ್ನು ನಾವು ನೋಡ್ತೇವೆ. ನಿಮ್ಮ ಕೈಕಾಲುಗಳ ಮೇಲೆ ಬಂಧನ ಬರುವುದನ್ನು ನಾವು ನೋಡ್ತೇವೆ. ಎಲ್ಲದಕ್ಕಿಂತ ಬಹಳ ವಿಶೇಷವಾಗಿ ಯಾವ ಬಂಧನ ಬರ್ತದಂದ್ರೆ, ನೋಡಪ್ಪ ಇವತ್ತು ಬೇಡ, ನಾಳೆ ಮಾಡು. ನಿನ್ನ ತೀರ್ಮಾನ ಏನ್ ಮಾಡು, ಯಾವಾಗ ಮಾಡು? ಸೈತಾನನು ಬಹಳ ಏನಂದ್ರೆ ಸಾವಿರಾರು ವರ್ಷಗಳಿಂದ ಉಪಯೋಗಿಸಿಕೊಂಡು ಬಂದಂತ ಮಂತ್ರ ಏನಂದ್ರೆ, ಇವತ್ತು ಇದೆಲ್ಲ ಸರಿ ಅವ್ರು ಹೇಳೋದು, ಇವತ್ತು ತೀರ್ಮಾನ ಮಾಡಬೇಡ, ನೀನೇನ್ ಮಾಡು, ಈ ತೀರ್ಮಾನವನ್ನ ನಾಳೆ ಮಾಡು. ಏನ್ ದೂರ ಇಲ್ವೇ, ನಾಳೆ, ಇನ್ನೊಂದು ಇವತ್ತು ರಾತ್ರಿ ಕಳೆದ್ರೆ ನಾಳೆ. ನೋಡಿ, ನಿಮ್ಮನ್ನ ನನ್ನನ್ನ ಸೈತಾನನು ಉಪಯೋಗಿಸುವಂತ ಮಂತ್ರ ಇದು. ಇದನ್ನ ದ ಸ್ಕ್ರೂ ಟೈಪ್ ಇದು ಲೆಟರ್ಸ್ ಅಂತ ಹೇಳಿ ಒಂದು ಪುಸ್ತಕ ಇದೆ ಇಂಗ್ಲಿಷ್ ನಲ್ಲಿ. ದ ಸ್ಕ್ರೂ ಟೈಪ್ ಲೆಟರ್ಸ್ ಅಂತ C.S. ಲೂಯಿಸ್ ಅಂತ ಹೇಳಿ ದೊಡ್ಡ ಗ್ರಂಥಕಾರ. ಈ ಪುಸ್ತಕದಲ್ಲಿ ಅವರು ಸೈತಾನನ ಈ ಒಂದು ಚಿತ್ರವನ್ನು ಅವ್ರು ಬರೀತಾರೆ. ಅವ್ರು ಉಪಯೋಗಿಸುವಂತ ಮಂತ್ರ ಇದು. ಇವತ್ತೆಲ್ಲ ನಾಳೆ, ನಾಳೆ ಇದನ್ನಲ್ಲಿ ನೋಡ್ತೀರಿ, ವಿಮೋಚನಾ ಕಾಂಡದಲ್ಲಿ ನೋಡ್ತೀರಿ, ಅಪೊಸ್ತಲರ ಕೃತ್ಯದಲ್ಲಿ ನೋಡ್ತೀರಿ. ಫರೋಹನು ಹೇಳ್ತಾನೆ ನಾಳೆ ನೋಡ್ತೇನೆ ಅಂತ ಹೇಳ್ತಾನೆ, ನಾಳೆ ತೀರ್ಮಾನ ಮಾಡ್ತೇನೆ, ಈಗ ನೀವು ಹೋಗ್ರಿ, ನಾನು ಮತ್ತೆ ತೀರ್ಮಾನ ಮಾಡ್ತೇನೆ. ಅಪೊಸ್ತಲರ ಕೃತ್ಯದಲ್ಲಿದೆ, ನೋಡಪ್ಪ ನೀನು ಹೇಳೋದ್ರಿಂದ ಭಯ ಆಗ್ತದೆ, ನಿನ್ಗೆ ಇನ್ನೊಂದ್ಸಾರಿ ನಾನು ಕರೀತೇನೆ, ನೀನು ಈಗ ಹೋಗು ಅಂತ ಹೇಳ್ತಾರೆ, ಅವನು ಕಳಿಸ್ತಾನೆ. ನಾಳೆ ಅನ್ನುವಂಥದ್ದು ಬಹಳ ಏನಂತ ಹೇಳಿದ್ರೆ ನನ್ನನ್ನ ನಿಮ್ಮನ್ನ ಮೋಸ ಮಾಡುವಂತ ಮಾತು. ಪ್ರಿಯ ಮಕ್ಕಳೇ, ಸಮಾಜದಲ್ಲಿ ದೇಶ ನಿಮ್ಗೆ ಆಹ್ವಾನಿಸ್ತಾ ಇದ್ದಾನೆ, ಮಕ್ಕಳನ್ನ ನನ್ನ ಹತ್ತಿರಕ್ಕೆ ಬರಗೊಡಿಸ್ರಿ. ಲೆಟ್ ದೆಮ್ ಕಮ್. ಇವತ್ತು ನನ್ನನ್ನ ನಿನ್ನನ್ನ ಹಿಡಿದಿಡುವಂತ ಏನೇ ವಿಷಯಗಳಿದ್ದರು ಎಲ್ಲವನ್ನ ನಿಮ್ಗೆ ಹತ್ತಿಕೊಳ್ಳುವಂತ ಪಾಪವನ್ನ, ನಿಮ್ಮ ಮನಸ್ಸನ್ನ ಬಂಧಿಸುವಂತ ಮಾತುಗಳನ್ನ ಎಲ್ಲವನ್ನ ಬದಿಗಿಚ್ಚವರಾಗಿ ನೀವು ಯೇಸುವಿನ ಬಳಿಗೆ, ಯೇಸುವೇ ನಿನ್ನ ಹತ್ತಿರಕ್ಕೆ ನಾನು ಬರ್ತೇನೆ. ಆಮೇಲೆ ನಾವು ನೋಡ್ತೇವೆ, ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ. ಮಕ್ಕಳ ವಿಷಯದಲ್ಲಿ ಹೇಳ್ತದೆ. ಈಗ ನಮ್ಮ ವಿಷಯದಲ್ಲಿ ನಾವು ನೋಡುವಾಗ ನಿಮ್ಮ ಬಂಧನಗಳ ವಿಷಯದಲ್ಲಿ ಯೋಚನೆ ಮಾಡ್ಕೊಂಡು ಕುತ್ಕೋಬೇಡಿ. ಹೇಗಪ್ಪ ನಾನು ಕುಡಿತಾ ಇದ್ದೇನೆ, ಕುಡಿಯುವುದನ್ನು ಹೇಗೆ ಬಿಡ್ಲಿ? ಸಿಗರೇಟ್ ಸೇರ್ತಾ ಇದ್ದೇನೆ, ಸಿಗರೇಟ್ ಸೇರುವುದನ್ನು ಹೇಗೆ ಬಿಡ್ಲಿ? ನನ್ನ ಕೆಟ್ಟ ಕೆಲಸಗಳಲ್ಲಿ ಇದ್ದೇನೆ, ಇದರಿಂದ ಹೇಗೆ ನಾನು ಬಿಡ್ಲಿ? ಇದನ್ನ ಯೋಚನೆ ಮಾಡ್ಕೊಂಡು ಕುತ್ಕೋಬೇಡಿ. ಯೇಸುವೇ ನನ್ನ ಬಳಿಗೆ ಬರ್ತೀನಿ ಅಷ್ಟೇ. ಬಾವಿಯಲ್ಲಿ ಬಿದ್ದಾಗ ಒಬ್ಬ ಮನುಷ್ಯ ಏನಂತ ಮಾಡ್ತಾನೆ? ಏನ್ ಮಾಡ್ತಾನೆ ಹೇಳ್ರಿ ನೋಡು. ಏನ್ ಮಾಡ್ತಾನೆ? ಸಹಾಯ ಮಾಡ್ರಿ ಅಂತ ಕೈ ಎತ್ತಾನೆ. ಇಲ್ಲಪ್ಪ ನಮ್ಮ ಜಾತಿ ಇಂಥವ್ರು ಅಂತವರೇ ಬಂದು ಕೈ ಇಡ್ರಿ ಅಂತ ನಾವು ಹಂಗೆ ಹಿಡಿದ್ರೆ ಹಾಗೆ ಹೇಳಿದ್ರೆ ಉಳಿತಾನ ನಾವು ಇಲ್ಲೇ ಉಳಿಗ. ಬಾವಿಯಲ್ಲಿದ್ದ ಬಿದ್ದಂತ ಮನುಷ್ಯನು ಏನಂತ ಹೇಳಿದ್ರೆ, ಅಲ್ಲಿ ಏನಂತ ಹೇಳಿದ್ರೆ ಒಬ್ಬನು ಸಣ್ಣ ಕೋಲನ್ನ ಕೊಡ್ತಾನ. ನೋಡಪ್ಪ ಈ ಕೋಲ್ ಕೊಡ್ತೇನೆ, ಹಿಡಿಕೋ ಅಂತ ಹೇಳಿ. ಅವನು ಬಾವಿ ಮೇಲೆ ಇದ್ದಾನೆ, ಆ ಸಣ್ಣ ಕೋಲನ್ನು ಏನ್ ಮಾಡ್ಲಿಕ್ಕೆ ಆಗಲ್ಲ, ಅವನಿಗೆ ಹಿಡಿಲಿಕ್ಕಾಗ. ಇನ್ನೊಬ್ಬನು ಹೇಳ್ತಾನೆ, ಇಲ್ಲಪ್ಪ ನೀನಲ್ಲಿ ನೀನೇನ್ ಮಾಡು, ಕೈಯನ್ನು ಹೀಗೊಡಿ, ಕೈಯನ್ನು ಹೀಗೊಡಿ, ಕಾಲನ್ನು ಹೀಗೊಡಿ ಅಂತ ಹೇಳ್ತಾನೆ.
ಈಜಾಟ ಕಳಿಸ್ಲಿಕ್ಕೆ ಹೋಗ್ತಾನೆ. ಆಗ್ತದೇನು? ಇನ್ನೊಬ್ನು ಹೇಳ್ತಾನೆ, ನಿನ್ನ ಹಣೆ ಬರ ಅಂತಾನೆ. ಏನಂತಾನೆ? ನಿನ್ನ ಹಣೆ ಬರ, ನೀನು ಅಲ್ಲೇ ಬಿದ್ದು ಸಾಯ್ಬೇಕನ್ನೋ, ಅದಕ್ಕೇನಾಗಿದೆ? ಇನ್ನೊಬ್ಬನು ಹಾರ್ತಾನೆ, ಬಾವಿಯಲ್ಲಿ ಹಾರಿ ಅವನನ್ನು ಹಿಡ್ಕೊಂಡು ಮೇಲೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ಅದು ನಮ್ಮ ಚಿತ್ರ. ಮನುಷ್ಯನು ಇಂಥ ಒಂದು ಭಯಂಕರವಾದ, ನೀವು ಅಯ್ಯೋ ನಾನು ಇದನ್ನ ಹೇಗೆ ಬಿಟ್ಟು ಬರಲಿ, ಇದನ್ನ ಹೇಗೆ ಬಿಟ್ಟು, ಅದನ್ನೇ ನೀವು ನೋಡ್ಕೊಂಡಿದ್ರೆ ಮುಂದೆ ಬರ್ಲಿಕ್ಕೆ ಆಗಲ್ಲ. ಅದನ್ನ ಬಿಟ್ಟು ಬರ್ಬೇಕಂತ ಹೇಳಿದ್ರೆ ಯೇಸು ಸಹಾಯ ಮಾಡುವಾಗ ನೀವು ಯೇಸುವನ್ನು ಹಿಡಿಯುವುದನ್ನ ಕಲಿಬೇಕು. ಯೇಸು ತನ್ನ ಬಾಗಿಲನ್ನು ತೆರೆದಿಟ್ಟಿರುವಾಗ ನಮ್ಮ ಮುಂದೆ, ಆಯ್ತು ಯೇಸುವೇ, ನಾನು ನಿನ್ನ ಬಳಿಗೆ ಬರ್ತೇನೆ, ನನಗೆಷ್ಟೇ ಬಂಧನಗಳು ನನ್ನನ್ನು ಹಿಂದಕ್ಕೆ ಎಳೆಯಲಿ, ನಾನು ನಿನ್ನ ಬಳಿಗೆ ಬರ್ತೇನೆ. ಯೇಸು ನಿಮ್ಮನ್ನು ಕರೀತಿಲ್ಲ. ನಿಮ್ಮ ಬಂಧನಗಳಿಂದ ಅಲ್ಲೇ ಕೂತ್ಕೊಳ್ಬೇಡಿ. ಇರ್ತದೆ, ಎಲ್ಲರಿಗೂ ಇದೆ ಬಂಧನ. ನನಗೂ ಇದೆ, ನಿಮಗೂ ಇದೆ. ಸಂಸಾರದ ಬಂಧನ ಇರ್ತದೆ, ಶರೀರದ ಬಂಧನ ಇರ್ತದೆ, ಕಣ್ಣಿನ ಬಂಧನ ಇರ್ತದೆ, ಆತ್ಮದ ಬಂಧನ ಇರ್ತದೆ, ಕುಟುಂಬದ ಬಂಧನ ಇರ್ತದೆ, ಸಮಾಜದ ಬಂಧನ ಇರ್ತದೆ, ದೇಶದ ಬಂಧನ ಇರ್ತದೆ. ಅದನ್ನೆಲ್ಲ ನೋಡ್ಕೊಂಡು ಯಾರ ಬಳಿಗೆ ಬರ್ಲಿಕ್ಕೆ ಆಗಲ್ಲ, ಯೇಸುವಿನ ಬಳಿಗೆ ಬರ್ಲಿಕ್ಕೆ ಆಗಲ್ಲ. ನೀವು ಇದು ವಯಸ್ಸಾಗಿ ನೀವು ಹೋದ್ರೂ ಯಾವ ಬಂಧನಗಳಿಂದ ನಿಮ್ಗೆ ಬಿಡುಗಡೆ ಆಗಲ್ಲ. ಅದೆಲ್ಲವನ್ನು ನೀವು ಲಕ್ಷ್ಯ ಕೊಡೋದೆ. ಯೇಸು ನಿಮ್ಮ ಮುಂದೆ ಆತನು ಬಾಗಿಲನ್ನು ತೆರೆದಿಟ್ಟಿರುವಾಗ, ನಮಗಳನ್ನು ನನ್ನ ಹತ್ತಿರಕ್ಕೆ ಬರಗೊಳಿಸ್ರಿ, ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ. ಮಗನೇ, ಯೇಸು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾನೆ. ನಿನ್ನ ಎಲ್ಲಾ ಭಾರವನ್ನ, ಮನಸ್ಸಿನ, ಶರೀರದ, ನಿನ್ನ ಆತ್ಮದ ಎಲ್ಲಾ ಭಾರವನ್ನ ನೀನು ಯೋಚನೆ ಮಾಡೋದೆ ಈ ಸಮಯದಲ್ಲಿ, ಕ್ಷಣದಲ್ಲಿ ಆತನ ಬಳಿಗೆ ಬಾ, ಆತನ ಬಳಿಗೆ ಬಾ. ಯೇಸುವೇ, ನಿನ್ನ ಬಳಿಗೆ ನಾನು ಬಂಧನಗಳನ್ನ ನೋಡ್ಕೊಂಡು ಕೂತ್ಕೋಬೇಡ. ಹೇಗೆ ಬಿಟ್ಟು ಬರಲಿಲ್ಲ. ಎಷ್ಟೋ ಜನರನ್ನ ನಾನು ನೋಡಿದ್ದೆ. ಕೆಲವೊಬ್ಬರಿಗೆ ಬಿಟ್ಟು ಬಿಡ್ಲಿಕ್ಕೆ ಆಗ್ಲಿಲ್ಲ, ಸಿಗರೇಟ್ ಸೇರಿದವರಿಗೆ ಬಿಟ್ಟು ಬಿಡ್ಲಿಕ್ಕೆ ಆಗ್ಲಿಲ್ಲ. ಕೊನೆಗೆ ಅವರು ಲಂಗ್ ಕ್ಯಾನ್ಸರ್ ಆಗಿ ಸಾಯ್ಬೇಕಾಗಿ 73 ವರ್ಷ ಅವರಿಗೆ. ಅಷ್ಟುವರೆಗೆ ಇದ್ರೆ ಆಯ್ತು ಬಿಡು, ಅಷ್ಟು ವರ್ಷ ಆದ್ರೂ ಸಾಕಲ್ಲ ಇದ್ರೆ ಅಂತ ಹೇಳಿ ಅದನ್ನು ಕೆಲವೊಬ್ರು ಸಂತೋಷ ಪಡೋರಿದ್ದಾರೆ. ಬೇಡ, ಯಾಕಂದ್ರೆ ಮನುಷ್ಯನು ಈ ಲೋಕದಲ್ಲೂ ಯಾವುದನ್ನೇ ಆಗ್ಲಿ ಅತಿಯಾಗಿ ನೀವು ಯಾವುದನ್ನ ಮಾಡ್ತೀರೋ ಅದು ನಿಮ್ಮ ಪ್ರಾಣಕ್ಕೆ ಅದೇ ಕೃತ. ಅದೇ ಒಂದು ದಿವಸ ನಿಮ್ಮ ಪ್ರಾಣಕ್ಕೆ ಅದು ವಿರುದ್ಧವಾಗಿ ನಿಲ್ತದೆ. ಮುಂದಿನ ವಚನ ನೋಡಿ, ದೇವರ ವಾಕ್ಯ ಏನ್ ಹೇಳ್ತದಂತೆ, ಯಾವಾಗ ನೀವು ಯೇಸುವಿನ ಬಳಿಗೆ ಬರ್ತಿರೋ ನಿಮ್ಮ ಬಂಧನಗಳ ಬಗ್ಗೆ ಯೋಚನೆ ಮಾಡಬೇಡ್ರಿ. ದೇವರ ವಾಕ್ಯ ಹೇಳ್ತದೆ, ದೇವರ ರಾಜ್ಯವು ಇಂಥವರದೇ. ಹಲ್ಲೆಲೂಯಾ. ದೇವರ ರಾಜ್ಯ ನಮಗೆ ಕೊಡ್ತಾನೆ. ಯೇಸುವಿನ ಬಳಿಗೆ ನಾನು ಬಂದ್ರೆ ನನಗೆ ಏನ್ ಸಿಗ್ತದೆ? ದೇವರ ವಾಕ್ಯ ಹೇಳ್ತದೆ, ನಿನಗೆ ದೇವರ ರಾಜ್ಯವನ್ನ ನಾನು ಕೊಡ್ತೇನೆ. ದೇವರ ರಾಜ್ಯದ ಬಗ್ಗೆ ನೀವು ಬೈಬಲ್ ಅನ್ನು ಓದ್ಬೇಕು. ಹೊಸ ಒಡಂಬಡಿಕೆಯಲ್ಲಿ ಸುವಾರ್ತೆಗಳನ್ನು ಓದ್ರಿ. ಅಲ್ಲಿ ದೇವರ ರಾಜ್ಯ ಅಂದ್ರೆ ಏನು ಅನ್ನುವಂತ ಕೆಲವು ಏನಂದ್ರೆ ಸಾಮ್ಯಗಳನ್ನ, ಉದಾಹರಣೆಗಳನ್ನ ಯೇಸು ಕೊಡ್ತಾರೆ. ದೇವರ ರಾಜ್ಯ ಅಂದ್ರೆ ಏನು, ಪ್ರಕಟಣೆ ಎನ್ನುವುದು ದೇವರ ರಾಜ್ಯ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಬಹಳ ವಿಶೇಷವಾದದ್ದು ಏನಂದ್ರೆ, ದೇವರ ರಾಜ್ಯದಲ್ಲಿ 2 ವಿಶೇಷವಾದ ಸಂಗತಿಗಳು ಏನಂದ್ರೆ, ಒಂದು ಪರಿಶುದ್ಧಾತ್ಮನ ಆನಂದ ಮತ್ತು ಸಂತೋಷ ನಮಗೆ ಸಿಗ್ತದೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಆನಂದ ಮತ್ತು ಸಂತೋಷ ನಮ್ದಾಗ್ತದೆ. ದೇವರ ರಾಜ್ಯದಲ್ಲಿರುವಂತ ಒಂದು ಭಾಗ್ಯ ನಮಗೆ. ಪರಿಶುದ್ಧಾತ್ಮನಿಂದ ನಾವು ತುಂಬಿಸಲ್ಪಡ್ತೇವೆ. ಪರಿಶುದ್ಧಾತ್ಮನು ನಮ್ಮೊಳಗಿರ್ತಾನೆ, ಆತನು ಕಾರ್ಯವನ್ನ ಮಾಡ್ತಾನೆ. ಆತನ ನಮ್ಮಲ್ಲಿ ಇರುವುದರಿಂದ ದೇವರ ವಿಷಯಗಳಲ್ಲಿ ನಾವು ಸಂತೋಷ ಪಡ್ತೇವೆ. ಹಲ್ಲೆಲೂಯಾ. ಇದ್ರೆ ಬರಲ್ಲ, ಸುಮ್ಮನೆ ಸಂತೋಷ ಆಗ್ತಿಲ್ಲ. ನಮಗೆ ಪರಿಶುದ್ಧಾತ್ಮನ ಒಳಗಿದ್ರೇನೆ ನಮ್ಗೆ ದೇವರ ವಿಷಯದಲ್ಲಿ ಹೇಳುವುದಕ್ಕೆ, ಪ್ರಾರ್ಥಿಸ
ಆತನಿಗೆ ಸ್ತೋತ್ರ ಮಾಡುವುದಕ್ಕೆ ಎಲ್ಲದಕ್ಕೂ ಸಹ ಸ್ವಲ್ಪ ತುಂಬಾ ತೃಪ್ತಿ ಪಡ್ತಾರೆ. ಆಮೇಲೆ ಯಾವನು ಶಿಶು ಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ, ಈಗ ಯೇಸು ನನ್ನ ಮುಂದೆ ನಿಮ್ಮ ಮುಂದೆ ಇಡುವಂತ ಈ ಒಂದು ಆಹ್ವಾನವನ್ನ ಸ್ವೀಕರಿಸದೆ ಇದ್ರೆ ಏನಾಗ್ತದೆ? ದೇವರು ಕೊಡುವಾಗ ನೀವು ತಗೊಳ್ಬೇಕಷ್ಟೆ. ಹಲ್ಲೆಲೂಯ. ದೇವರು ಕೊಡುವಾಗ ತಗೊಳ್ಬೇಕ್ರಿ, ದೇವರು ಕೊಡ್ತಾ ಇರುವಾಗ ನಿಮ್ಗೆ ಜೀವ ಕೊಟ್ಟ ದೇವರು. ನೀವು ಕೇಳಿದ್ರ? ಅವಾಗ ಕೇಳಿದ್ರ? ಇಲ್ವೇ ಜೀವ ಕೊಟ್ಟು. ಹಾಗೆ ದೇವರು ಕೊಡುವಾಗ ತಕೊಳ್ರಿ, ಆತನು ಕೊಡುವಂತದನ್ನ ತಕೊಳ್ರಿ. ಕೊಡು ನಮ್ಗೆ ಬೇಡ, ನಿನ್ನ ಮಾರ್ಗ ನಮ್ಗೆ ಬೇಡ ಅಂತ ಹೇಳಿದ್ರೆ ದೇವರ ವಾಕ್ಯ ಏನ್ ಹೇಳ್ತದಂದ್ರೆ ಸ್ಪಷ್ಟವಾಗಿ, ಯಾರು ಶಿಶು ಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ. ಖಂಡಿತ ನೋಯ್ದು. ಇದರಲ್ಲಿ ಏನಂದ್ರೆ ಯಾವುದೇ ಮುಲಾಜಿ, ಇದರಲ್ಲಿ ಯಾವುದೇ ಕನ್ಸೆಷನ್ ಇಲ್ಲ. ದೇವರು ನಿಮ್ಮ ಮುಂದೆ ತನ್ನ ರಾಜ್ಯವನ್ನಿಚ್ಚು, ಯೇಸುವನ್ನಿಚ್ಚು ಈ ಒಂದು ಭಾಗ್ಯವನ್ನು ಕೊಡುವಾಗ, ಮಗನೇ ಮಗಳೇ ಅದನ್ನು ಸ್ವೀಕಾರ ಮಾಡು. ಹೌದು, ಇದು ನನ್ನದು. ಇಟ್ ಇಸ್ ಮೈನ್, ಇಟ್ ಇಸ್ ಮೈನ್. ಎಸ್, ಇಟ್ ಈಸ್ ಮೈನ್. ಇದು ನನ್ನದು, ನನ್ನ ಭಾಗ್ಯ. ಒಂದು ಇದು ಹಾಡಿದೆ, ಕ್ರಿಸ್ತನಲ್ಲಿ ಬಂದ ಭಾಗ್ಯವು ಅಷ್ಟಿಷ್ಟೆಂದು ಹೇಳಲು ಸಾಧ್ಯ. ನಮ್ಮ ಕೈಗಳ ಬೆರಳಲ್ಲಿ ಎಣಿಸುವುದಕ್ಕೆ ದೇವರು ನಿಮಗೆ ಕೊಡುವಾಗ ಸುಮ್ಮನೆ ಕೂತ್ಕೊಳ್ರಿ. ಆಮೇಲೆ ಪಶ್ಚಾತ್ತಾಪ ಪಡುವುದೇ ಅಂತ. ದೇವರ ರಾಜ್ಯದಲ್ಲಿ ನೀವು ಸೇರದೇ ಇರದೆ ನೀವು ಸೇರದಿದ್ರೆ ನಿಮ್ಗಿರುವಂತ ಪಾವೇನಂದ್ರೆ ಸೈತಾನನ ಪಾಲೇ ನಿಮಗೆ ಪಾಲು. ಅವನು ಯಾವ ಸ್ಥಳದಲ್ಲಿ ಇರ್ತಾನೋ ಆ ಸ್ಥಳದಲ್ಲಿ ನೀವು ಇರ್ತೀರಿ. ದೇವರು ಇರುವಂತ ಸ್ಥಳದಲ್ಲಿ ನೀವು ಇರಲಿಕ್ಕೆ ಅಸಾಧ್ಯ. ದೇರ್ ಇಸ್ ನೋ ಇದು. ಬೈಬಲ್ ಯಾವಾಗಲೂ ಏನಂದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಮಾತಾಡುವುದಿಲ್ಲ. ಹಲ್ಲೆಲೂಯಾ. ಸತ್ಯವಾಗಿ ಮಾತಾಡ್ತಾರೆ. ಇದೇ ಮಾರ್ಗ, ಇದೇ ಸತ್ಯ, ಇದೇ ಜೀವ ಅಂತ ಸ್ಪಷ್ಟವಾಗಿ ದೇವರು ಏನ್ ಮಾಡುವುದು ಅಂದ್ರೆ ನಿಮ್ಗೆ ಮನಸ್ಸನ್ನು ಅಲ್ಲಾಡಿಸ್ತಾರೆ. ದಿಸ್ ಈಸ್ ದ ವೇ, ಇದೇ ಮಾರ್ಗ, ಬೇರೆ ಮಾರ್ಗ ಇಲ್ಲ. ಕೊನೆಯದಾಗಿ ನಾವು ನೋಡ್ತೇವೆ ಅಂದ್ರೆ ಅಲ್ಲಿ ನಾವು ನೋಡುವಂಥದ್ದು, ಅವುಗಳನ್ನ ಅಪ್ಪಿಕೊಂಡು ಯಾವಾಗ ನೀವು ದೇವರ ಬಳಿಗೆ ಬರುತ್ತೀರೋ, ಯೇಸು ಏನ್ ಮಾಡ್ತಾರಂತೆ? ಅವುಗಳನ್ನ ಅಪ್ಪಿಕೊಂಡು. ಬಹಳ ಮಕ್ಕಳನ್ನ ಯೇಸು ಆತನು ಅಪ್ಪಿಕೊಡ್ತಾರೆ, ನನ್ನ ಎದೆಗೆ ಒರಗಿಸಿಕೊಂಡು. ಬಹಳ ಚಂದವಾದ ವಿಷಯ. ಯೇಸುವಿನ ಬಳಿಗೆ, ಯೇಸು ಬಾಗಿಲು ತೆರೆದಂತ ಉದ್ದೇಶ ಏನಂದ್ರೆ ನಮ್ಮನ್ನ ಏನ್ ಮಾಡ್ಬೇಕಂತ ಇಷ್ಟಪಡ್ತಾನೆ, ಆತನು ಅಪ್ಪಿಕೊಳ್ಳಬೇಕು. ಮಕ್ಕಳಿಗೆ ಬಹಳ ಸಂತೋಷ ಕೊಡುವಂತ ಒಂದು ಸ್ಥಳ ಏನಂದ್ರೆ ತಾಯಿಯ ಎದೆ. ಹಲ್ಲೆಲೂಯಾ. ತಾಯಿಯ ಎದೆ ಮಕ್ಕಳಿಗೆ ಏನ್ ಕೊಡ್ತದೆ? ಭರವಸೆಯನ್ನು ಕೊಡ್ತದೆ, ಅವರಿಗೆ ಬೇಕಾದ ಆಹಾರವನ್ನು ಕೊಡ್ತದೆ, ಅವ್ರಿಗೆ ಅದೊಂದು ಹಾರ್ಟ್ ಬೀಟ್, ತಾಯಿಯ ಹಾರ್ಟ್ ಬೀಟ್, ಅದರೊಟ್ಟಿಗೆ ಅವ್ರಿಗೆ ಸಂಬಂಧ ಬೆಳೆದ್ಬಿಟ್ಟು ತಾಯಿಯ ಹೃದಯದ ಆ ಒಂದು ಬಡಿತ ಆ ಮಗುವಿಗೆ ಗೊತ್ತಿರ್ತದೆ. ಇದು ಯಾರ ಬಡಿತ? ಇದು ನನ್ನ ತಾಯಿಯ. ಚಂದವಾದಂತ ಬಂಧನ ಅಲ್ಲಿ ಪ್ರಾರಂಭ. ಯಾಕೆ ನಾವು ತಾಯಿಯನ್ನು ಹೆಚ್ಚು ಪ್ರೀತಿ ಮಾಡ್ತೇವೆ ಅಂದ್ರೆ ಕಾರಣ ಇದೆ. ತಂದೆಗಳು ನಮ್ಮಲ್ಲಿ ಎದೆಯಲ್ಲಿ ಇಟ್ಕೊಂಡು ಸಾಕುದಿಲ್ಲ. ಸಾಕುದು ಯಾರು? ತಾಯಿಗಳು. ಅವರ ಒಂದು ಎದೆ ಬಡಿತ ನಮ್ಮಲ್ಲಿ ಏನ್ ಮಾಡ್ತಂದ್ರೆ ಬಹಳವಾಗಿ ಹೇಳ್ತದೆ. ಅದನ್ನೇ ಯೇಸು ಕ್ರಿಸ್ತನು ಏನ್ ಹೇಳ್ತಿದ್ದಾನೆ? ನನ್ನ ಬಳಿಗೆ ಹತ್ತಿರಕ್ಕೆ ಬನ್ರಿ, ಅಂಟಿ ಮಾಡ್ಬೇಡ್ರಿ, ನೀವು ನಿಮ್ಮ ಬಂಧನಗಳನ್ನ ನೋಡ್ಕೊಂಡು ಕೂತ್ಕೊಳ್ಬೇಡಿ, ಬನ್ರಪ್ಪ, ಬನ್ರಿ, ಅದ್ರ ಬಿಟ್ಟು ಬನ್ರಿ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಯೇಸುವಿನ ಬಳಿಗೆ ಬನ್ರಿ, ಆತ್ಮ ಏನ್ ಮಾಡ್ತಾನಂತ ನಿಮ್ಮನ್ನ ನಿಮ್ಮ ಬಂಧನಗಳು ನಿಮ್ಮನ್ನು ಅಪ್ಪಿಕೊಡುವುದಿಲ್ಲ, ಯೇಸು ನಿಮ್ಮನ್ನು ಅಪ್ಪಿಕೊಡುತ್ತಾನೆ. ಹಲ್ಲೆಲೂಯಾ.
ನಿಮ್ಮ ಬಂಧನಗಳು ನಿಮ್ಮನ್ನು ಅಪ್ಪಿಕೊಳ್ಳುವುದಿಲ್ಲ. ಆ ಬಂಧನಗಳು ಏನಂದ್ರೆ ನಿಮ್ಮನ್ನ ಬಂಧನದಲ್ಲಿ ಇಟ್ಟು ಸಾಯಿಸ್ತವೆ ಅಷ್ಟೇ. ಒಂದಿಲ್ಲ ಒಂದು ದಿವಸ ಅವು ನಿಮ್ಮನ್ನ ಮೃತ್ಯುವಿನ ಕಡೆಗೆ ಎಳ್ಕೊಂಡು ಹೋಗ್ತವೆ. ಆದ್ರೆ ಯೇಸು ತನ್ನ ಬಂಧನದಲ್ಲಿ ನಮ್ಮನ್ನು ಇಡ್ತಾನೆ, ತಾನು ಅಪ್ಪಿಕೊಳ್ತಾನೆ. ಮಗನೇ ಮಗಳೇ, ಹೌದು ನಿನ್ನ ಸ್ಥಳ ಇದು. ಹಲ್ಲೆಲೂಯಾ. ನಮ್ಮ ಸ್ಥಳ ಯಾವುದು? ಯೇಸುವಿನ ಎದೆ. ನಮ್ಮ ಸ್ಥಳ ಯಾವುದು? ಯೇಸುವಿನ ಎದೆ. ಆ ಸ್ಥಳವನ್ನ ಯೇಸು ನಮಗೆ ಕೊಡ್ತಾನೆ. ನೀವು ಯೇಸುವನ್ನು ನಿಮ್ಮ ಕೊರಳಲ್ಲಿ ಇಟ್ಕೊಂಡು ಓಡಾಡೋದಲ್ಲ. ಅನೇಕರಾಗಿ ಮಾಡ್ತಾರೆ, ಯೇಸುವನ್ನು ಕೊರಳಲ್ಲಿ ಇಟ್ಕೊಂಡು ಓಡಾಡೋದು. ಅದ ನಮ್ಮನ್ನ ಆತನ ಕೊರಳಲ್ಲಿ ಇಟ್ಕೊಂಡು ಓಡಾಡ್ತಾರೆ. ಹಲ್ಲೆಲೂಯಾ. ಯೇಸು ನಮ್ಮನ್ನ ತನ್ನ ಎದೆಯಲ್ಲಿ ಇಟ್ಕೊಂಡು ಓಡಾಡ್ತಾರೆ. ಇದು ನಿಮ್ಮ ಸ್ಥಳ, ನೀವು ಇಲ್ಲಿರ್ಬೇಕು. ಆಮೇಲೆ ನೋಡಿ ಕೊನೆಯದ, ಅವುಗಳ ಮೇಲೆ ಕೈ ಇಟ್ಟು. ಬಹಳ ಚಂದ ನನಗೆ ಇದು ವಾಕ್ಯ ಓದುವಾಗ. ಅವುಗಳ ಮೇಲೆ ಏನ್ ಮಾಡ್ತಾರೆ? ಕೈ. ಒಂದು ವೇಳೆ ಅವುಗಳ ತಲೆಗಳ ಮೇಲೆ ಕೈ ಇಟ್ಟಿರಬಹುದು, ಅವುಗಳ ಬೆನ್ನಿನ ಮೇಲೆ ಇಟ್ಟಿರಬಹುದು. ಅಂತೂ ಯೇಸು ಅವುಗಳಿಗೆ ಏನ್ ಕೊಡ್ತಾನೆ? ಆಶ್ರಯವನ್ನ ಕೊಡ್ತಾನೆ. ಯೇಸು ಅವರಿಗೆ ಆಶ್ರಯವನ್ನ ಕೊಡ್ತಾನೆ. ಅವರಿಗೆ ಭಯ ಪಡಬೇಡಿ ಎಂಬಂತ ಒಂದು ಭರವಸೆಯನ್ನು ಕೊಡ್ತಾನೆ. ತನ್ನ ಕೈಗಳನ್ನ ಅವುಗಳ ಮೇಲೆ ಇಟ್ಟು ಯೇಸುವಿನ ಬಳಿಗೆ ಬರುವಾಗ ಆತನು ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ಯೇಸುವಿನಿಂದ ನನಗೆ ಸಿಗ್ತದೆ, ಮಗನೇ ಮಗಳೇ, ದೇವರ ರಾಜ್ಯ ನಿನಗೆ ಆತನು ಕೊಡುತ್ತಾನೆ. ವಿಶೇಷವಾಗಿ ಪರಿಶುದ್ಧಾತ್ಮನ ಆನಂದ ಮತ್ತು ಸಂತೋಷ ನಿನ್ನಲ್ಲಿ ಕೊಡ್ತಾನೆ. ದೇವರ ವಿಷಯಗಳಲ್ಲಿ ನೀನು ಆನಂದ ಪಡ್ತಿ. ಎರಡನೇದ, ಆತನು ತನ್ನ ಕೈಗಳನ್ನು ನಿನ್ನ ತಲೆ ಮೇಲೆ ಇಟ್ಟು ನಿನಗೆ ಭರವಸೆ, ಭದ್ರತೆ ಆತನು ಕೊಡ್ತಾನೆ. ಯಾಕಂದ್ರೆ ದೇವರ ವಾಕ್ಯ ಒಂದು ಮಾತಿದೆ ಯೇಸುವಿನ ಕೈ ಬಗ್ಗೆ. ನನ್ನ ಕೈಯಿಂದ ಯಾರು ನಿಮ್ಮನ್ನು ಏನ್ ಮಾಡೋದಿಲ್ಲ, ಕಸಿದು ಕೊಳ್ಳಲಾರರು. ಹಲ್ಲೆಲೂಯಾ. ನನ್ನ ಕೈಯಿಂದ ಯಾರು ನಿಮ್ಮನ್ನ, ಆತನು ತನ್ನ ಕೈಯನ್ನ ನಮ್ಮ ಮೇಲೆ ಇಡ್ತಾನೆ. ಸೈತಾನನಿಗೂ ಆತನ ಕೈಯಿಂದ ನಮ್ಮನ್ನು ಕಸಿದುಕೊಳ್ಳಲಿಕ್ಕೆ ಆಗುವುದು. ನೋಡ್ರಿ ಎಷ್ಟು ಸುರಕ್ಷಿತವಾಗಿ ದೇವರು ನನ್ನನ್ನ ನಿಮ್ಮನ್ನ ಆತನು ಇಡ್ತಾನೆ. ಆಲೋಚನೆ ಮಾಡಿ. ಇವತ್ತು ಬ್ಯಾಂಕಲ್ಲಿ ಹಣ ಇಟ್ಟರು ಭದ್ರತೆ ಇಲ್ಲ. ಈ ಗೌರ್ಮೆಂಟ್ ಒಂದು ಹೊಸ ಮಾತದೆ, ಏನಂದ್ರೆ ನೀವು ಕೋಟ್ಯಾನುಗಟ್ಟಲೆ ದುಡ್ಡು ಇಟ್ಟು ನಿಮ್ದೆಲ್ಲ ಅದು ಬ್ಯಾಂಕ್ ಒಂದು ವೇಳೆ ಬ್ಯಾಂಕ್ ಕ್ರಪ್ಟ್ ಆದ್ರೆ ನಿಮ್ಗೆ ಗೌರ್ಮೆಂಟ್ ಕಾಂಪನ್ಸೇಷನ್ ಆಗಿ ಬರೀ 5 ಲಕ್ಷ ರೂಪಾಯಿ ಕೊಡ್ತದೆ ಅಷ್ಟೇ. ಅದಕ್ಕಿಂತ ಹೆಚ್ಚು ಭದ್ರತೆ ಕೊಡುತ್ತೆ. ಆದ್ರೆ ಯೇಸು ನನಗೆ ನಿಮಗೆ ಶಾಶ್ವತವಾದ ಭದ್ರತೆಯನ್ನು ಕೊಡ್ತಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಆತನು ನನಗೆ ನಿಮಗೆ ನಿತ್ಯ ಆಶ್ರಯವಾಗಿರ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮುಂಜಾನೆ ವೇಳೆ ನಿಮಗೆ ಹೆದರಿಕೆ ಇರುವುದಾಗಿ, ಯಾವುದೋ ವಿಷಯದಲ್ಲಿ ಭಯಗಳು ಇರುವುದಾಗಿ, ಯೇಸುವಿನ ಕೈ ನಿಮ್ಮ ಮೇಲಿದೆ ಎಂಬುದಾಗಿ ತಿಳ್ಕೊಂಡು ಯೇಸು ತನ್ನ ಕೈಯನ್ನೇ ಇಟ್ಟಿದ್ದಾನೆ. ನಿಮ್ಮ ಮೇಲೆ ತನ್ನ ಕೈಯನ್ನು ಇಟ್ಟಿದ್ದಾನೆ. ಮಗನೇ ಮಗಳೇ, ನೀನು ನನ್ನವರು, ನನ್ನ ಹಸ್ತದಲ್ಲಿ ನೀನು ಭದ್ರವಾಗಿ. ಕೊನೆಯದಾಗಿ ನೋಡಿ, ಕೈ ಇಟ್ಟು ಆಶೀರ್ವದಿಸಿದ. ಯೇಸುವಿನಿಂದ ನಮಗೆ ಸಿಕ್ಕುವಂತ ಅತ್ಯಂತ ಕೊನೆಯ ಒಂದು ಸಂಗತಿ ಯಾವುದಂದ್ರೆ ಆಶೀರ್ವಾದ. ಏನ್ ಸಿಗ್ತದೆ? ಆಶೀರ್ವಾದ. ಅದೇ ನಮಗೆ ಪ್ರಾರಂಭ. ಆತನ ಆಶೀರ್ವಾದವೇ ನಮ್ಮ ಕೊನೆ. ನಮ್ಮ ಜೀವಿತ ಆತನ ಆಶೀರ್ವಾದದಿಂದ ಪ್ರಾರಂಭ ಆಗ್ತದೆ. ನಮ್ಮ ಜೀವಿತ ಆತನ ಆಶೀರ್ವಾದದಿಂದ ಕೊನೆಗೊಳ್ತದೆ. ಅಬ್ರಹಾಮನಿಗೆ ದೇವರು ಕೊಟ್ಟಂತಹದ್ದು ಏನು? 12ನೇ ಅಧ್ಯಾಯ ಆದಿಕಾಂಡ 12 ಹೋದ್ರೆ ಮೊದಲಿನ 3 ವಚನ ಅವರಿಗೆ. ಆದಿಕಾಂಡ 12 1ರಿಂದ 3 ವಚನ. ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ
ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವೆ. ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳು. ನೋಡ್ರಿ, ನನ್ನ ಮೇಲೆ ನಿಮ್ಮ ಮೇಲೆ ದೇವರು ಕೊಡುವಂತ ದೊಡ್ಡ ಆಸ್ತಿ ಏನಪ್ಪಾ ಅಂದ್ರೆ ಆತನ ಆಶೀರ್ವಾದ ನನ್ನ ನಿಮ್ಮ ಮೇಲೆ ಧಾರಾಳವಾಗಿ. ಏನಂತ ಹೇಳ್ತೇನೆ? ಆಶೀರ್ವದಿಸಿಯೇ ಆಶೀರ್ವದಿಸುವೆನು. ಹಲ್ಲೆಲೂಯಾ. ಈ ಮುಂಜಾನೆ ವೇಳೆ ಪ್ರಿಯ ಮಗನೇ ಮಗಳೇ, ನಿನ್ನ ಜೀವಿತದಲ್ಲಿ ಯೇಸು ಕೊಡುವಂತ ಅತ್ಯಮೂಲ್ಯವಾದಂತ ವಿಷಯ ಏನಂದ್ರೆ ಆತನು ನಿನ್ನನ್ನು ಆಶೀರ್ವದಿಸ್ತಾನೆ ಬಹಳವಾಗಿ. ನಾಟ್ ಇಮ್ಯಾಜಿನ್. ಏನಂದ್ರೆ ನಿಮ್ಮ ಜೀವನದಲ್ಲಿ ಏನ್ ಬೇಕು ಅಂದ್ರೆ ದೇವರೇ ನಿನ್ನ ಆಶೀರ್ವಾದ ಸಾಕು. ಯಾಕೋಬನು ಆದಿಕಾಂಡ 32ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ? ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನ ಬಿಡುವುದಿಲ್ಲ. ಅಲ್ಲಿವರೆಗೂ ಯಾಕೋಬನು ದೇವರ ಆಶೀರ್ವಾದ ಕೇಳಿರ್ಲಿಲ್ಲ. ಇವರೇ ಆ 32ನೇ ಅಧ್ಯಾಯದಲ್ಲಿ ಬರುವಾಗ್ಲೇನೆ ಅವನು ದೇವರ ಆಶೀರ್ವಾದವನ್ನು ಕೇಳ್ತಾನೆ. ಅಲ್ಲಿವರೆಗೆ ಕೇಳಿರ್ಲಿಲ್ಲ ಅವನು ತನ್ನ ಜೀವಿತದಲ್ಲಿ. ಬಹಳ ಮಾಡಿ ಆ ಒಂದು ಸುಮಾರು ಅವಾಗ ಅವನು ಒಂದು 50-60 ವರ್ಷದ ವಯಸ್ಸಿನವನಾಗಿರ್ಬೋದು. ಯಾಕಂದ್ರೆ 20 ವರ್ಷದವನಿರುವಾಗ ಅವನು ಓಡಿ ಹೋಗ್ತಾನೆ. 20 ವರ್ಷ ಅಲ್ಲಿ ಇರ್ತಾನೆ ತನ್ನ ಇವನ ಮನೆಯಲ್ಲಿ. ಆಮೇಲೆ ಅಲ್ಲಿಂದ ಓಡ್ತಾನೆ. 40-45 ವರ್ಷದ ಪ್ರಾಯ ತನ್ನ ಹೆಂಡತಿ ಮಕ್ಕಳೊಟ್ಟಿಗೆ ಓಡಿ ಬರ್ತಾನೆ. ಓಡಿ ಬರುವಾಗ ಅವನು ದೇವರ ಹತ್ರ ಕೇಳಿಕೊಳ್ಳುವಂತ ಒಂದೇ ಒಂದು ಸಂಗತಿ. ಆ ಸಮಯದಲ್ಲಿ ಮಾತ್ರ, ಅಲ್ಲಿವರೆಗೆ 40-45 ವರ್ಷ ಅವನು ಕೇಳಲಿಲ್ಲ ದೇವರ ಆಶೀರ್ವಾದ. ಅಲ್ಲಿವರೆಗೂ ಅವನಿಗೆ ಇನ್ನೊಬ್ಬರಿಗೆ ಟೋಪಿ ಹಾಕು ಚೆನ್ನಾಗಿ ಗೊತ್ತಿತ್ತು. ಅಲ್ಲಿವರೆಗೂ ಅವನು ಏನ್ ಮಾಡ್ತಾನಂದ್ರೆ ತನ್ನ ಜಾಣತನ, ತನ್ನ ಮೋಸ ಹೇಗೆ ಮಾಡುದಂತ ಗೊತ್ತಿತ್ತು ಅವನಿಗೆ. ಯಾರಿಗೆ ಹೇಗೆ ಮೋಸ ಮಾಡಿ, ತನ್ನ ತಂದೆಗೆ ಬಿಡುವುದಿಲ್ಲ. ಅವನು ತಂದೆಗೆ ಮೋಸ ಮಾಡ್ತಾನೆ, ತನ್ನ ಅಣ್ಣನಿಗೆ ಮೋಸ ಮಾಡ್ತಾನೆ, ತನ್ನ ಸ್ವಂತ ಹೆಂಡತಿಗೆ ಮೋಸ ಮಾಡ್ತಾನೆ, ಹೆಣ್ಣು ಕೊಟ್ಟ ಮಾವನಿಗೆ ಮೋಸ ಮಾಡ್ತಾನೆ. ಯಾಕಂದ್ರೆ ಅವ್ನು ಚೆನ್ನಾಗಿ ಗೊತ್ತಿತ್ತು ಮೋಸ ಮಾಡಿ ಹೇಗೆ ಬದುಕಬಹುದು ಅಂತ ಗೊತ್ತಿತ್ತು ಅವನು. ಆದ್ರೆ 32ನೇ ಅಧ್ಯಾಯದಲ್ಲಿ ಬರುವಾಗ ಒಂದು ಸಂಗತಿ ಅವನು ನಡೀತದೆ. ಅವನು ಹೇಳ್ತಾನೆ ಏನಂದ್ರೆ, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನ ನೋಡ್ರಿ, ಅದ್ರ ವಚನ ನೋಡ್ರಿ, 32-27 ಇರ್ಬೇಕು ನೋಡ್ರಿ. 26 ಓದು. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸಿ ಹೊರತು ನಿನ್ನನ್ನು ಬಿಡುವುದಿಲ್ಲ. ನೋಡ್ರಿ, ಅಲ್ಲಿ ಬಹಳವಾಗಿ ನಮಗೆ ಗೊತ್ತಾಗ್ತದೆ ಅಂದ್ರೆ ನಾನು ಸಂಪಾದನೆ ಮಾಡಿದಂತ ಈ ಆಸ್ತಿ ಪಾಸ್ತಿ, ಈ ನನ್ನ ಕುಟುಂಬ, ನನ್ನ ಮಕ್ಕಳು, ಇದೆಲ್ಲ ದೇವ್ರೇ ನಾನೇನ್ ಕಳ್ಕೊಂಡೆ 40-45 ವರ್ಷ ಅಂದ್ರೆ ನಿನ್ನ ಆಶೀರ್ವಾದ ಇಲ್ಲದೆ ನಾನು ಜೀವಿಸಿದೆ. ನನ್ನ ಜಾಣತನ, ನನ್ನ ಸ್ಮಾರ್ಟ್ನೆಸ್, ನನ್ನ ಒಂದು ಬುದ್ಧಿವಂತಿಕೆ, ಇದರ ಮೇಲೆ ನಾನು ಬಾಳ್ತಾ ಬಂದೆ. ಇದುವೇ ಜೀವನ ಅಂತ ನಾನು ತಿಳ್ಕೊಂಡೆ. ಆದ್ರೆ 32ನೇ ಅಧ್ಯಾಯದಲ್ಲಿ ಬರುವಾಗ ಒಂದು ಸಂಗತಿ ಗೊತ್ತಾಯ್ತು ಅಂದ್ರೆ, ನೀನು ನನ್ನನ್ನ ಆಶೀರ್ವಾದ ಮಾಡು. ದೇವರ ಆಶೀರ್ವಾದ ಅಂದ್ರೆ ಏನು, ಅದನ್ನು ಹೊಂದುವುದು ಅಂದ್ರೆ ಏನು, ಅದನ್ನು ಯಾವ ರೀತಿಯಲ್ಲಿ ನಾನು ಕಾಪಾಡ್ಕೊಂಡು ಹೋಗ್ಬೇಕು, ಅದನ್ನು ದೇವರ ವಾಕ್ಯದಲ್ಲಿ ನಾವು ಕಲಿಬೇಕು. ಇವತ್ತು ಮುಂಜಾನೆ ವೇಳೆ ನಿಮ್ಮ ಜೀವಿತದ ಯೇಸು ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಬಂದಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಇಷ್ಟ, ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಬಂದಿದ್ದಾನೆ. ನೀವು ಆತನ ಬಳಿಗೆ ಬರಬೇಕಷ್ಟೆ. ಎಸ್ ಲಾರ್ಡ್, ಐ ವಾಂಟ್, ನನ್ ಕೆಲಸ ಕೊಡು, ನನ್ ಮನೆ ಕೊಡು, ಕಾರ್ ಕೊಡು, ನನಗೆ ಅದಕ್ಕೆ ಆಮೇಲೆ ನಾನು ಅದೆಲ್ಲ ಕಂಡೀಷನ್ ಇಟ್ಕೊಂಡು ಬರ್ಬೇಕು. ಆ ಕಂಡೀಷನ್ಗಳು ಬೇಕಾಗಿ ಏನ್ ಬೇಕು? ದೇವರ ಬಳಿಗೆ ಬರುವಂತ ಮನಸ್ಸು ನಿಮ್ಮಲ್ಲಿ ಬೇಕು. ಹೌದು ಸ್ವಾಮಿ, ನಾನು ಬರ್ತೇನೆ. ಎಲ್ಲರೂ ಎದ್ದು ನಿಲ್ರಿ. ಬಳಿ ಬರುವೆ ಆಶ್ರಯ ಪ್ರಾರ್ಥನಾ ಪೂರ್ವಕವಾಗಿ ಹಾಕೊಳ್ಳೋಣ. ಬಳಿ ಬರುವೆ ಸಮಯದಲ್ಲಿ ದೇವರು